ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತನಾಡಿದರು? ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಪೂರ್ವಿಕರಿಗೆ ತಮ್ಮ ದೇಶಕ್ಕೆ ಹೋಗುವುದಕ್ಕಾಗಿ ಅನೇಕ ಸಂದರ್ಭಗಳು ಇದ್ದವು. ಅನೇಕ ಸಾರಿ ಅವರು ತಮ್ಮ ದೇಶಕ್ಕೆ ಹೋಗುವುದಕ್ಕಾಗಿ ಅವಕಾಶಗಳು ಇದ್ದಾಗಲೂ ಕೂಡ ಅವರು ತಿರುಗಿ ತಮ್ಮ ದೇಶಕ್ಕೆ ಏನು ಮಾಡಲಿಲ್ಲ, ಹೋಗಲಿಲ್ಲ. ಕಾರಣ ಏನ್ರಿ? ದೇವರು ನಮ್ಮನ್ನು ನಡೆಸ್ತಾನೆ. ದೇವರು ತೋರಿಸುವಂಥ ದೇಶದಲ್ಲಿಯೇ ನಾವು ಇರ್ತೀವಿ. ಆ ದೇಶ ದೇವರು ಅಸ್ಥಿವಾರ ಹಾಕಿ ಕಟ್ಟಿದಂಥ ದೇಶ, ಅದು ಶಾಶ್ವತವಾದ ಅಸ್ಥಿವಾರವುಳ್ಳಂಥ ಪಟ್ಟಣ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಿಷಯದ ಕುರಿತಾಗಿ ನಾವು ಓದುವಾರ ನೋಡಿದಂಥವರಾಗಿದ್ದೇವೆ. ಒಂದು ವೇಳೆ ಯಾರಾದರೂ ಅಸ್ಥಿವಾರವುಳ್ಳಂಥ ಪಟ್ಟಣದ ಕಡೆಗೆ ಬಂದು ಪುನಃ ಹಿಂತಿರುಗಿ ನೋಡಿದರೆ ಅವ್ರೇನಲ್ಲ ರೀ, ಅವ್ರೇನಲ್ಲ, ಹಲ್ಲೆಲೂಯಾ, ಅವ್ರೇನಲ್ಲ, ದೇವರ ರಾಜ್ಯಕ್ಕೆ ತಕ್ಕಂಥವರು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ವಿಷಯವೆಲ್ಲ ನಾವು ಓದುವಾರ ಧ್ಯಾನ ಮಾಡಿದ್ದೇವೆ. ಈ ಸಮಯದಲ್ಲಿ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ವಿಷಯವನ್ನು ಧ್ಯಾನ ಮಾಡೋಣ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಖಾರ ಒಂದು ಸಮಯದಲ್ಲಿ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಸಕ್ಕರೆ ಒಂದು ಸಮಯದಲ್ಲಿ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಒಂದು ಮಾತ್ರ ಸರಿಯಾಗಿ ಇರಬೇಕು. ಅದರಿಂದಲೇ ಇಡೀ ಅಡುಗೆಗೆ ಏನು ಬರುತ್ತೆ? ರುಚಿ ಬರುತ್ತೆ. ಯಾವುದದು? ಉಪ್ಪು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಉಪ್ಪಿನ ಬಗ್ಗೆನೇ ಇವತ್ತು ಸಂದೇಶ ಎನ್ನುವಂಥದ್ದು ಇರುತ್ತೆ. ಉಪ್ಪು ಎನ್ನುವಂಥದ್ದನ್ನು ದೇವರು ಯಾರಿಗೆ ಹೋಲಿಸಿದ್ದಾರೆ? ದೇವರ ಮಕ್ಕಳಾಗಿರುವಂಥ ನಮಗೆ, ಆತನ ರಾಜ್ಯದಲ್ಲಿ ಮಕ್ಕಳ ಸ್ಥಾನವನ್ನು ಹೊಂದಿರತಕ್ಕಂಥ ನಮ್ಮನ್ನು ದೇವರು ಏನಂತೇಳಿ ಕರೆದಿದ್ದಾರೆ? ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಉಪ್ಪಿನ ರೀತಿಯಲ್ಲಿ ನೀವು ಜೀವಿಸುವಾಗ ದೇವರ ರಾಜ್ಯದಲ್ಲಿ ಇರುವಂಥವರಾಗಿರ್ತೀರಿ ಹೊರತಾಗಿ ದೇವರ ರಾಜ್ಯದಿಂದ ನೀವು ದೂರ ಹೋಗುವಂಥವರು ಆಗಿರೋದಿಲ್ಲ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಸುಮ್ಮನೆ ದೇವರು ಆ ಮಾತನ್ನು ಹೇಳಿಲ್ಲ ಪ್ರಿಯರೇ. ಅದರ ಹಿಂದೆ ಅನೇಕವಾಗಿರ್ತಕ್ಕಂಥ ಮರ್ಮಗಳು ಇದ್ದಾವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮಲ್ಲಿರುವಂಥ ಬಂಜೆತನ, ದೇವರಿಗೆ ಅಹಿಷ್ಟವಾಗಿರ್ತಕ್ಕಂಥ ಕಾರ್ಯಗಳು, ಆ ಕಾರ್ಯಗಳು ತೊಲಗಿಸಲ್ಪಡಬೇಕಾದ್ರೆ ನಾವು ಉಪ್ಪಾಗಿ ಮಾರ್ಪಾಟು ಹೊಂದುವಂಥದ್ದು ಎಷ್ಟೋ ಅವಶ್ಯಕ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಾರಿ ಎಲೀಯನು ಈ ಲೋಕವನ್ನು ಬಿಟ್ಟು ಪರಲೋಕದ ಕಡೆಗೆ ಹೋಗಬೇಕಾದ್ರೆ ಆತನು ಮರಣವನ್ನು ರುಚಿ ನೋಡದೆ ಪರಲೋಕಕ್ಕೆ ಹೋಗ್ತಾನೆ. ಅಗ್ನಿಯ ರಥಾಶ್ವಗಳು ಬಂದು ಆತನನ್ನು ಏನು ಮಾಡಿದವು? ಪರಲೋಕಕ್ಕೆ ಕರೆದುಕೊಂಡು ಹೋದಂಥ ಸಮಯದಲ್ಲಿ ಆ ಎಲೀಯನ ನಂತರ ಆತನ ಸ್ಥಾನವನ್ನು ಯಾರು ಪಡೆದುಕೊಂಡ್ರು? ಎಲೀಷ ಪ್ರವಾದಿ ಪಡೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೀಷ ಪ್ರವಾದಿ ಎಲೀಯನಕ್ಕಿಂತ 2ರಷ್ಟು ಆತ್ಮಗಳನ್ನು ಹೊಂದಿದಂಥ ಪ್ರವಾದಿಯಾಗಿದ್ದ. ಅದ್ಭುತಗಳನ್ನು ಮಾಡುವುದರಲ್ಲಾಗಲಿ ಆತನಿಗೆ ಎಷ್ಟು ಅಭಿಷೇಕ ಇತ್ತು? 2ರಷ್ಟು ಆಶೀರ್ವಾದ. ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಎಲೀಷನು ಸೇವೆಯ ಪ್ರಾರಂಭದ ದಿವಸಗಳಲ್ಲಿ ಆತನು ಮಾಡಿರ್ತಕ್ಕಂಥ ಅದ್ಭುತ ಏನಂದರೆ, ಯಾವಾಗ ಎಲೀಯನ ಒಂದು ಶಾಲು ಕೆಳಗಡೆ ಬಿತ್ತು, ಅದನ್ನು ತೆಗೆದುಕೊಂಡು ಯೋರ್ದಾನ್ ಒಳಗೆ ಒಡೆದಂಥ ಸಮಯದಲ್ಲಿ ಯೋರ್ದಾನ್ ಒಳಗೆ ಏನಾಯಿತು? 2 ಭಾಗವಾಯಿತು. ಹಲ್ಲೆಲೂಯಾ, 2 ಭಾಗವಾದಂಥ ಸಮಯದಲ್ಲಿ ಆ ಮೊದಲನೇ ಅದ್ಭುತವನ್ನು ಎಲೀಷ ಪ್ರವಾದಿ ಮಾಡಿದ ಮೇಲೆ 2ನೇ ಅದ್ಭುತ ಯಾವುದಾಗಿದೆ ಅಂದರೆ, ನೀವು ಆ 2ನೇ ಅರಸುಗಳ ಪುಸ್ತಕ ತೆಗೆದಿದ್ದೇ ಆದರೆ ನಿಮಗಲ್ಲಿ ಗೊತ್ತಾಗುತ್ತೆ. 2ನೇ ಅರಸುಗಳ ಪುಸ್ತಕ ತೆಗೆದಿದ್ದೀರಾ? 19ರಿಂದ ಓದಿರಿ. 19ನೇ ವಚನದಿಂದ 2ನೆಯ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 19ನೇ ವಚನದಿಂದ.
ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಬಂಜೆತನವು ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಬಂಜೆತನ ಎನ್ನುವಂಥದ್ದು ಮಾನವರಿಗೆ ಏನಾಗಿದೆ, ಆವರಿಸಿದ ಪ್ರಿಯರೇ. ಮಾನವರು ಫಲ ಕೊಡಲಾರದ ಸ್ಥಿತಿಯಲ್ಲಿ ಇದ್ದಾರೆ, ದೇವರಿಗೋಸ್ಕರವಾಗಿ ಬೆಳಗಲಾರದ ಸ್ಥಿತಿಯಲ್ಲಿ ಇದ್ದಾರೆ. ಆದರೆ ಯಾರು ದೇವರ ಕಡೆಗೆ ಬಂದಿದ್ದಾರೋ ಅವರಿಗೆ ವಾಕ್ಯ ಹೇಳುವಂಥದ್ದು ಏನೆಂಬುದಾಗಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಇವತ್ತಿನ ದಿವಸ ಬಂಜೆತನ ಇದ್ದರೆ ಆ ಬಂಜೆತನ ಏನಾಗಬೇಕು, ತೊಲಗಿಸಲ್ಪಡಬೇಕು. ಹಲ್ಲೆಲೂಯಾ. ಫಲಗಳು, ಅನೇಕ ಫಲಗಳು ಸತ್ಯವೇದದಲ್ಲಿ ಇದ್ದಾವೆ. ಮೊದಲನೇದಾಗಿ ಯಾವ ಫಲ? ಗರ್ಭಫಲ, ಅಂದರೆ ಸಂತಾನ ಭಾಗ್ಯದ ಫಲ. ಎರಡನೇದಾಗಿ ಭೂಮಿಗೆ ಬೀಜ ಹಾಕಿದರೆ ನಮಗೇನು ಬರುತ್ತೆ? ಬೆಳೆ ಬರುತ್ತೆ. ಅದು ಯಾವ ಫಲ? ಭೂಫಲ, ಭೂಮಿಯ ಫಲ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನೀತಿಯ ಫಲ. ಯಾವ ಫಲ ರೀ? ದೇವರ ಮಕ್ಕಳಾದ ಮೇಲೆ ನಾವು ಬದಲಾವಣೆ ಆಗಿದ್ದೀವಾ ಇಲ್ವಾ ಎಂಬುದಾಗಿ ಗೊತ್ತಾಗುವಂಥ ಫಲ, ನೀತಿಯ ಫಲ. ನಾಲ್ಕನೇದಾಗಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ಆತ್ಮನ ಫಲಗಳು. ಎಷ್ಟಿದಾವೆ? 9 ಇದಾವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22-23 ವಚನದಲ್ಲಿ ನಾವು ನೋಡುವಾಗ, ಹಲ್ಲೆಲೂಯಾ, ದೇವರು ವಾಕ್ಯ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿರ್ತಕ್ಕಂಥ ಬಂಜೆತನ ಎನ್ನುವಂಥದ್ದು ಹೋಗಬೇಕು. ಬಂಜೆತನ ಹೋಗಬೇಕಾದರೆ ಉಪ್ಪು ನೀರು ಎನ್ನುವಂಥದ್ದು ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಹೊಸ ಮನುಷ್ಯರಾಗಿ ನಾವು ಜೀವಿಸೋದಕ್ಕಾಗಿ ಉಪ್ಪು ಎನ್ನುವಂಥದ್ದು ಬಹಳ ಅವಶ್ಯಕ. ಉಪ್ಪು ಏನು ಮಾಡುತ್ತೆ? ಅಡುಗೆಯಲ್ಲಿ ಹಾಕಿದಾಗ ಏನು ಮಾಡುತ್ತೆ? ಅದರ ಗುಣ ಏನ್ರಿ? ರುಚಿ ಬರುವಂತೆ ಮಾಡುತ್ತೆ. ಹುಣಸೆ ಚಟ್ನಿಯಲ್ಲಿ ಉಪ್ಪು ಹಾಕ್ತಾರೆ, ನಿಮ್ಗೆ ಗೊತ್ತೋ ಗೊತ್ತಿಲ್ಲ? ಯಾಕ್ರಿ? ಯಾಕೆ ಹಾಕ್ತಾರೆ? ಹುಳಿ ಮುರಿಯೋದಕ್ಕಾಗಿ, ಮತ್ತೆ ಕೆಡಲಾರದೆ ಇರೋದಕ್ಕಾಗಿ. ಹಲ್ಲೆಲೂಯಾ. ನೀವು ಉಪ್ಪಾದರೆ, ರುಚಿಯುಳ್ಳಂಥ ಉಪ್ಪಾದರೆ ನೀವೇನಾಗಲ್ಲ, ನಿಮ್ಮ ಜೀವಿತ ಕೆಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಕೆಟ್ಟಂಥ ಪದಾರ್ಥಗಳನ್ನೆಲ್ಲ ತಿಪ್ಪಿಗೆ ಹಾಕ್ತೀವಿ. ಕೆಟ್ಟಂಥ ಪದಾರ್ಥಗಳನ್ನೆಲ್ಲ ಏನು ಮಾಡ್ತೀವಿ ರೀ? ಬೆಂಕಿ ಹಚ್ಚಿ ಸುಡ್ತೀವಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕೆಟ್ಟವರೆಲ್ಲರೂ ಕೂಡ ಏನಾಗ್ತಾರೆ? ಇಳಿದು ಹೋಗ್ತಾರೆ, ಜಾರಿ ಹೋಗ್ತಾರೆ, ನರಕಕ್ಕೆ ತುತ್ತಾಗ್ತಾರೆ. ಆದರೆ ನಮ್ಮನ್ನು ದೇವರು ನರಕಕ್ಕೆ ದೊಬ್ಬುವುದಕ್ಕೋಸ್ಕರವಾಗಿ ಕರೆದಿಲ್ಲ, ಪರಲೋಕವನ್ನು ಕೊಡುವುದಕ್ಕಾಗಿ ಕರೆದಿದ್ದಾರೆ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಬಂಜೆತನ ಎನ್ನುವಂಥದ್ದು ನಿವಾರಣೆ ಆಗಬೇಕು. ಹೊಸದಾದಂಥ ಜೀವಿತವನ್ನು ಜೀವಿಸುವಂಥ ಮಕ್ಕಳು ನಾವು ಆಗಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಯಾವಾಗ ಉಪ್ಪನ್ನು ಹಾಕಿದ್ನೋ ಆ ಊರಿನ ಬಂಜೆತನ ಎನ್ನುವಂಥದ್ದು ಏನಾಯ್ತಂತೆ? ನಿವಾರಣೆ ಆಯಿತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲೀಷನ ವಾಕ್ಯದ ಬಲದಿಂದ ಇಂದಿನವರೆಗೂ ಕೂಡ ಆ ಊರಿನಲ್ಲಿ ಏನಿದೆ ರೀ? ಫಲಗಳಿದಾವೆ, ಭೂಫಲ ಇದ್ದಾವೆ. ಹಲ್ಲೆಲೂಯಾ. ಗರ್ಭಫಲಗಳಿದ್ದಾವೆ, ನೀತಿಯ ಫಲಗಳನ್ನು ಅವರು ಕಾಣ್ತಾ ಇದ್ದಾರೆ. ಕಾರಣ ಏನಂದರೆ ದೇವರ ಒಂದು ವಾಕ್ಯ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 5ನೇ ಅಧ್ಯಾಯ ನೀವು ತೆಗೆದಿದ್ದೆ ಆದರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ವಚನ ಓದ್ತಿರೋ ಒಂದು ಸಾರಿ. 5ನೇ ಅಧ್ಯಾಯ 13ನೇ ವಚನ. ಬೇಗ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೆ ಬಾರದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಮಕ್ಕಳಾದಂಥ ನಾವು ಭೂಮಿಗೆ ಏನಾಗಿದ್ದೇವೆ? ಉಪ್ಪಾಗಿದ್ದೇವೆ. ನೀನು ದೇವರ ನಂಬಿದಂಥ ಒಬ್ಬ ಮಗ ಮನೆಯಲ್ಲಿ ಇದ್ದರೆ
ಆ ಮನೆಗೆಲ್ಲ ದೇವರ ಒಂದು ಆಶೀರ್ವಾದ ಎನ್ನುವಂಥದ್ದು ಇರುತ್ತೆ. ಊರಲ್ಲಿದ್ದರೆ ಆ ಊರಿಗೆಲ್ಲ ಆಶೀರ್ವಾದ. ಇವತ್ತು ದೇವರು ಈ ಲೋಕವನ್ನೆಲ್ಲ ನಾಶ ಮಾಡಬೇಕಂದ್ರೆ ನಾಶ ಮಾಡಲಾರ್ದು ಹಂಗೆ ಇಟ್ಕೊಂಡಿದ್ದಾನೆ. ಕಾರಣ ಏನ್ರಿ? ಅಲ್ಲಲ್ಲಿ ಯಾರಿದ್ದಾರೆ? ಬೆಳಕಾಗಿರುವಂಥ ದೇವರ ಮಕ್ಕಳು. ಹಲ್ಲೆಲೂಯಾ. ಉಪ್ಪಾಗಿರುವಂಥ ದೇವರ ಮಕ್ಕಳು ಇರುವ ಕಾರಣಕ್ಕಾಗಿ ಏನಾಗ್ತಾ ಇಲ್ಲ? ಅಗ್ನಿ ಪ್ರಳಯ ಎನ್ನುವಂಥದ್ದು ಬರ್ತಾ ಇಲ್ಲ. ನಾವೆಲ್ಲರೂ ಮೇಲೆ ಕೆತ್ತಲ್ಪಟ್ಟ ಮೇಲೆ ಈ ಲೋಕಕ್ಕೆ ಯಾವುದು ಬರಲಿಕ್ಕಿದೆ? 7 ವರ್ಷಗಳ ಕಾಲ ಮಹಾ ಸಂಕಟ ಎನ್ನುವಂಥದ್ದು ಆವರಿಸಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡಿದ್ದೆ, ಆದರೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಒಂದು ಸಾರಿ ನೀವು 19ನೇ ಅಧ್ಯಾಯದ ಕಡೆಗೆ ಬನ್ನಿ. ತೆಗ್ದಿದ್ದೀರಾ? ಓಕೆ. 17ನೇ ವಚನ. ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ. ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದ ಆಗದು. ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಕಾರ್ಯವೇ, ಉಪಕಾರವೇ. ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೂ ಉಂಟಾಗಿ ಸತ್ತೇನು. ಅಗೋ, ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು. ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಪ್ರಾಣ ಉಳಿಯುವುದು. ಆ ಊರು ಸಣ್ಣದಲ್ಲವೇ ಅಂದನು. ಹಲ್ಲೆಲೂಯಾ. ಅದಕ್ಕಾತನು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ನಾನು ಕೆಡಹುವುದಿಲ್ಲ. ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೊ. ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಒಂದು ಊರು ದೇವರಿಗೆ ವಿರೋಧವಾದ ಕಾರ್ಯಗಳನ್ನೇ ಮಾಡುವಂಥ ಪಟ್ಟಣವಾಗಿದೆ ಪ್ರಿಯರೇ. ಆ ಪಟ್ಟಣದ ಹೆಸರು ಏನ್ರಿ? ಸೊದೊಮ ಗೊಮೋರ ಪಟ್ಟಣ. ದೇವರಿಗೆ ಅಸಹ್ಯವಾದ ಕಾರ್ಯಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳು. ಸ್ತ್ರೀಯರು ಮದುವೆ ಮಾಡಿಕೊಳ್ಳುವಂಥ ಸಂಸ್ಕೃತಿ, ಪುರುಷರು ಮದುವೆ ಮಾಡಿಕೊಳ್ಳುವಂಥ ಸಂಸ್ಕೃತಿ, ಅಂಥ ಕೆಟ್ಟದಾಗಿರ್ತಕ್ಕಂಥ ಸಂಸ್ಕೃತಿ ಸೊದೊಮ ಗೊಮೋರ ಎನ್ನುವಂಥ ಪಟ್ಟಣದ ಮೂಲಕವಾಗಿ ಈ ಲೋಕಕ್ಕೆ ಪರಿಚಯವಾಯಿತು ಪ್ರಿಯರೇ. ಇವತ್ತಿನವರೆಗೂ ಕೂಡ ನಾವು ಭಾರತ ದೇಶದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಗಂಡು ಮಕ್ಕಳು ಮದುವೆ ಮಾಡ್ಕೊಳ್ತಾ ಇದ್ದಾರೆ, ಹೆಣ್ಮಕ್ಳು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಗೌರ್ಮೆಂಟ್ ಕೂಡ ಅದಕ್ಕೆ, ಕೆಲವೊಂದು ಗೌರ್ಮೆಂಟ್ಗಳು ಕೂಡ ಅದಕ್ಕೆ ಏನು ಮಾಡಿದ್ದಾವೆ? ಅಲೋವ್ ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಆದಾಮನಿಗೋಸ್ಕರವಾಗಿ ಇನ್ನೊಬ್ಬ ಆದಾಮನನ್ನು ಸೃಷ್ಟಿ ಮಾಡಲಿಲ್ಲ. ಯಾರನ್ನು ಸೃಷ್ಟಿ ಮಾಡಿದ? ಹವ್ವಳನ್ನು ಸೃಷ್ಟಿ ಮಾಡಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ? ಈ ಸಂಸ್ಕೃತಿ ಎನ್ನುವಂಥದ್ದು ಎಲ್ಲಿಂದ ಬಂದಿರುವಂಥದ್ದು? ಆ ಒಂದು ಸೊದೊಮ ಗೊಮೋರ ಪಟ್ಟಣದ ಮೂಲಕವಾಗಿ ಬಂದಿರುವಂಥದ್ದು. ದೇವರಿಗೆ ವಿರೋಧವಾದ ರೀತಿಯಲ್ಲಿ ಅವರು ನಡೆಯುವಾಗ ಆ ಪಟ್ಟಣವನ್ನು ಕೆಡವಬೇಕಂತೇಳಿ ದೇವರೇ ಪರಲೋಕದಿಂದ ಏನು ಮಾಡಿದ್ರಿ? ಇಳಿದು ಬಂದರು ಪ್ರಿಯರೇ. ಇಳಿದು ಬಂದಂಥ ಸಮಯದಲ್ಲಿ ಅಲ್ಲಿ ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ, ಅಯ್ಯೋ ದೇವರೇ, ಆ ಒಂದು ಪಟ್ಟಣದಲ್ಲಿ ಯಾರಿದ್ದಾರೆ? ನನ್ನ ತಮ್ಮನ ಮಗನಿದ್ದಾನೆ ಅಂತೇಳಿ. ಒಂದು ವೇಳೆ ಅಲ್ಲಿ 50 ಜನ ನೀತಿವಂತರು ಸಿಕ್ಕರೆ ಆ ಪಟ್ಟಣವನ್ನು ಉಳಿಸ್ತೀಯಾ ಅಂತೇಳಿ ಕೇಳ್ತಾನೆ. ಆಯ್ತು, 50 ಜನ ಸಿಕ್ಕರೆ ಉಳಿಸ್ತೀನಿ ಅಂತೇಳಿ. ಆದರೆ 50 ಜನ ಅಲ್ಲಿ ನೀತಿವಂತರು ಇಲ್ಲ. 50 ಜನ ಭೂಮಿಗೆ ಉಪ್ಪಾದಂಥವ್ರಲ್ಲಿ ಇಲ್ಲ. 50 ಜನ ದೇವರನ್ನು ಸ್ಮರಿಸುವಂಥ ಜನರಲ್ಲಿ ಇಲ್ಲ. ಮತ್ತೆ ಕೇಳ್ತಾನೆ, 45 ಜನ ಇದ್ದರೆ ಉಳಿಸ್ತೀಯಾ? 45 ಕೂಡ ಇಲ್ಲ. ಮತ್ತೆ 40, 30, 20, ಲಾಸ್ಟ್ಗೆ 10 ಜನ ಇದ್ರಾದರೂ ನೀನು ಉಳಿಸ್ತೀಯಾ ಅಂತೇಳಿ. ಹಲ್ಲೆಲೂಯಾ. 10 ಜನವೂ ಕೂಡ ಅಲ್ಲಿ ಇಲ್ಲ. ಎಲ್ಲರೂ ಕೆಟ್ಟು ಹೋದವರೇ, ಎಲ್ಲರೂ ಹೇಯ ಕೃತ್ಯಗಳನ್ನು ಮಾಡುವವರು, ಎಲ್ಲರೂ ದಾರಿ ತಪ್ಪಿದವರಿಗೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವಂಥವರೇ. ಅದರ ಸಲುವಾಗಿ ದೇವರು ಹೇಳ್ತಾ ಇದ್ದಾನೆ, ಇಲ್ಲ, ಅಲ್ಲಿ ಯಾರೂ ಇಲ್ಲ. ಆದರೆ ನಿನ್ನ ತಮ್ಮನ ಮಗನಾಗಿರುವಂಥ ಲೋಟನ್ ಏನಾಗಿದ್ದಾನೆ? ನೀತಿವಂತನಾಗಿದ್ದಾನೆ. ಅವನನ್ನು ನಾನು ಹೇಗೂ ತಪ್ಪಿಸುತ್ತೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಭೂಮಿಗೆ ಉಪ್ಪಾಗಿರ್ತಕ್ಕಂಥ ಮಕ್ಕಳು ಯಾರ್ರೀ? ದೇವರ ಮಕ್ಕಳು. ಆ ಮಕ್ಕಳನ್ನು ದೇವರು ಯಾವತ್ತೂ ಕೂಡ ಏನು ಮಾಡಲ್ಲ? ನಾಶ ಮಾಡಲ್ಲ. ಆದರೆ ಆ ಉಪ್ಪಾಗಿ ರುಚಿಯಾಗಿರ್ತಕ್ಕಂಥ ಉಪ್ಪಾಗಿರ್ಬೇಕು ಹೊರತಾಗಿ ಆ ಉಪ್ಪು ಏನಾಗಬಾರ್ದು? ಸಪ್ಪಗಾಗಬಾರ್ದು. ಹಲ್ಲೆಲೂಯಾ. ಅನೇಕರು ಭಕ್ತಿಯ ಜೀವಿತದಲ್ಲಿರ್ತಾರೆ, ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ತಾ ಇರ್ತದೆ ಲೋಕದ ಪ್ರಕಾರವಾಗಿ. ಆದರೆ ಅದು ಹೆಂಗಿರ್ತಾರೆ? ಅವರು ಸಪ್ಪಗಾದ ಉಪ್ಪಾಗಿರ್ತಾರೆ. ದೇವರೊಟ್ಟಿಗೆ ಅನ್ಯೋನ್ಯತೆ ಇರಲಾರ್ದಂಥ ಉಪ್ಪಾಗಿರ್ತಾರೆ. ವೈರ್ ಕಟ್ಟಾಗಿಬಿಟ್ಟಿರುತ್ತೆ. ಏನು ಬಂದಿರುತ್ತೆ ಅಲ್ಲಿ? ಏನಂತಾರಲ್ಲ,
ಕಾರ್ಬನ್ ಬಂದಿರುತ್ತೆ. ಹಲ್ಲೆಲೂಯ. ವೈರ್ ಕರೆಕ್ಟಾಗಿ ಜೋಡಣೆ ಇದ್ರಪ್ಪ ಅಂದ್ರೆ ಪಾಸ್ ಆಗುತ್ತೆ. ಏನು ಪವರ್. ಹಲ್ಲೆಲೂಯ. ಆದ್ರೆ ಏನಾಗ್ಯದ, ಕಟ್ಟಾಗಿಬಿಟ್ಟದ. ಲೋಕದ ಪ್ರಕಾರವಾಗಿ ದೇವರ ಮಕ್ಕಳೇ, ದೀಕ್ಷಾ ಸ್ನಾನ ಹೊಂದಿದವರೇ, ದೇವರ ಮಕ್ಕಳು ಎಂಬುದಾಗಿ ಹೆಸರುಗಳನ್ನು ಹೊಂದಿದವರೇ, ಆದರೆ ಏನಿಲ್ಲ, ಶಕ್ತಿ ಇಲ್ಲ, ದೇವರೊಟ್ಟಿಗೆ ಅನ್ಯೋನ್ಯತೆ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಊರಿನಲ್ಲಿ ಲೋಟನನ್ನು ದೇವರು ಉಳಿಸುವುದಕ್ಕೋಸ್ಕರವಾಗಿ ದೂತರನ್ನು ಏನು ಮಾಡಿದ್ದಾರೆ, ಕಳುಹಿಸಿದ. ಪ್ರಿಯರ, ದೂತರು ಹೇಳ್ತಾ ಇದ್ದಾರೆ, ಲೋಟನೇ ಬೇಗನೆ ನೀನು ಹೋಗು, ಈ ಪಟ್ಟಣ ಏನಾಗಲಿಕ್ಕಿದೆ, ನಾಶವಾಗಲಿಕ್ಕಿದೆ, ಅಗ್ನಿ ಪ್ರಳಯ ಬರಲಿಕ್ಕಿದೆ, ಆಕಾಶದಿಂದ ಬೆಂಕಿ ಗಂಧಕಗಳು, ಒಂದು ಕಿಡಿಗಳು ಬೀಳಲಿಕ್ಕಿದ್ದಾವೆ, ಸಿಡಿಲುಗಳು ಬೀಳಲಿಕ್ಕಿದ್ದಾವೆ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಲೋಟನ್ ಏನು ಮಾಡ್ತಾ ಇದ್ದಾನೆ, ತಡ ಮಾಡ್ತಾ ಇದ್ದಾನೆ. ಆ ಬ್ಯಾಗು ಈ ಬ್ಯಾಗ್ ಎಲ್ಲ ಬ್ಯಾಗ್ಗಳ ಸಜ್ಜು ಮಾಡ್ಕೊಳಕತ್ತಾನೆ. ಅಮ್ಮ ಅಂತೂ ಹೊರಗಡೆ ಬರ್ತಾನೇ ಇಲ್ಲ. ಯಾಕ್ರಿ, ಯಾಕೆ ಬರ್ತಾ ಇಲ್ಲ? ಏನೆಲ್ಲ ಒಮ್ಮೆಲೆ ಸಡನ್ನಾಗಿ ಮನೆ ಖಾಲಿ ಮಾಡಂತಂದ್ರೆ ಏನಾಗುತ್ತೆ, ಏನು ಒಯ್ಬೇಕು, ಏನು ಬಿಡ್ಬೇಕು, ಅದು 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 ಅಂತೇಳಿ ಏನೆಲ್ಲ ಆಲೋಚನೆಗಳು ಬರ್ತವೆ. ಲೋಟನ ಹೆಂಡತಿ ಏನು ಮಾಡ್ತಾ ಇಲ್ಲ, ಬರ್ತಾ ಇಲ್ಲ, ಬೇಗ ಕರಿತಾ ಇದ್ದಾನೆ, ಲೋಟ ಬಾ ಜಲ್ದಿ ಹೋಗೋಣ, ಸಾಯ್ತೀವಿ ಅಂತೇಳಿ. ಆದರೆ ಲೋಟನ ಹೆಂಡತಿ ಏನು ಮಾಡ್ತಾ ಇಲ್ಲ, ಪ್ರತಿಸ್ಪಂದಿಸ್ತಾ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ದೂತನ್ನು ಸಮಯ ಮೀರ್ತೋ, ಸಮಯ ಆಗ್ತಾ ಇದೆ, ಮೇಲ್ಗಡೆಯಿಂದ ಅಗ್ನಿ ಗಂಧಕಗಳು ಬೀಳಬೇಕು, ಸಮಯ ಆಗ್ತಾ ಇದೆ, ಆ ಸಮಯದಲ್ಲಿ ಅವ್ರ ಮನೆಯಿಂದ ಹೊರಗಡೆ ಆತನೇ ಕರ್ಕೊಂಡು ಬಂದು ಹೇಳ್ತಾ ಇದ್ದಾನೆ, ಬೆಟ್ಟಗಳ ಸೀಮೆಗಳ ಕಡೆಗೆ ನೀವು ಹೋಗ್ರಿ ಅಂತೇಳಿ ಹೇಳಿದಾಗಲೂ ಕೂಡ ಅಲ್ಲಿಯೂ ಕೂಡ ಏನು ಮಾಡ್ತಾ ಇದ್ದಾರೆ, ಅಷ್ಟು ದೂರ ಹೋಗೋದಕ್ಕೆ ನಮ್ಮಿಂದ ಆಗಲ್ಲ, ಅಲ್ಲಿ ಸಣ್ಣದು ಊರು ಕಾಣಿಸ್ತಾ ಇದೆ, ಆ ಊರೊಳಗಡೆ ನಾವು ಹೋಗ್ತೀವಿ ಅಂತೇಳಿ ದೇವರು ಅದಕ್ಕೂ ಕೂಡ ಅನುಗ್ರಹ ಮಾಡಿದ. ಹಲ್ಲೆಲೂಯ. ಹೋಗು, ಅಲ್ಲಿಗಾದರೂ ಹೋಗು, ಆ ಊರನ್ನು ನಾವೇನು ಮಾಡಲ್ಲ, ಕೆಡುವುದಿಲ್ಲ. ಯಾಕಂದರೆ ಅಲ್ಲಿ ಯಾರಿದ್ದಾರೆ, ನೀತಿವಂತನಾಗಿರ್ತಕ್ಕಂಥ ಲೋಟನ ಕುಟುಂಬ ಅಲ್ಲಿಗೆ ಹೋಗ್ಲಿಕ್ಕಿದೆ, ಅಲ್ಲಿ ಉಪ್ಪಾಗಿರ್ತಕ್ಕಂಥ ಜನರಿದ್ದಾರೆ. ಆ ಉಪ್ಪಿನಿಂದ ಆಗಿ ಆ ಊರನ್ನು ಏನು ಮಾಡಲ್ಲ, ನಾನು ಕೆಡುವುದಿಲ್ಲ, ನಾಶ ಮಾಡೋದಿಲ್ಲ, ಅಲ್ಲಿ ಅಗ್ನಿ ಗಂಧಕಗಳು ಬರೋದಿಲ್ಲ ಅಂತೇಳಿ ಹೇಳಿದರು. ಪ್ರಿಯರೇ, ಹಲ್ಲೆಲೂಯ. ಆದರೂ ಕೂಡ ಇನ್ನೂ ತಡ ಮಾಡ್ತಾ ಇದ್ದಾರೆ. ದೇವದೂತನ ಏನು ಮಾಡಿದ್ದಾರೆ, ಸಮಯವನ್ನು ಕೊಟ್ಟು ಬಿಟ್ಟ. ಅವ್ರನ್ನ ಮುಟ್ಟಿಸಿದ ಮೇಲೆ ಅಲ್ಲಿ ಒಬ್ಬಾಕೆ ಭಕ್ತಿ ಏನಾಗಿತ್ತು, ತಣ್ಣಗಾಗಿತ್ತು. ಆಕೆ ತನ್ನ ಭಕ್ತಿಯನ್ನು ಕೆಡಿಸಿಕೊಂಡಿದ್ಲು. ಆಕೆ ಸ್ಥಿರವಾಗಿರ್ತಕ್ಕಂಥ ವಿಶ್ವಾಸದಲ್ಲಿ ಇರಲಿಲ್ಲ. ಆಕೆ ಏನು ಮಾಡಿಬಿಟ್ಲು, ಹಿಂದಕ್ಕೆ ತಿರುಗಿ ನೋಡಬೇಡ ಎಂಬುದಾಗಿ ಹೇಳಿರ್ತಕ್ಕಂಥ ದೈವಾಜ್ಞೆಯನ್ನು ಆಕೆ ಮೀರಿದ್ಲು. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆಕೆ ಯಾವಾಗ ಹಿಂದಕ್ಕೆ ತಿರುಗಿ ನೋಡಿದಾಗ ಆಕೆ ಏನಾದ್ಲು ಅಂತ ಹೇಳುತ್ತೆ ವಾಕ್ಯ, ಉಪ್ಪಿನ ಕಂಬವಾದಳು. ಅದು ಎಂತಹ ಉಪ್ಪಿನ ಕಂಬ, ನಿಸ್ಸಾರವಾಗಿರ್ತಕ್ಕಂಥದ್ದು, ಸಾರವಿಲ್ಲದ ಉಪ್ಪಿನ ಕಂಬ, ರುಚಿ ಇಲ್ಲದ ಉಪ್ಪಿನ ಕಂಬ, ಉಪಯೋಗವಿಲ್ಲದ ಉಪ್ಪಿನ ಕಂಬವಾದ್ಲು. ಅದ್ರ ಸಲುವಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಇವತ್ತು ಬಂಜತನ ಇದ್ದರೆ ಇವತ್ತು ಅದೇನಾಗಬೇಕು, ನಿವಾರಣೆ ಆಗಬೇಕು. ಫಲಭರಿತವಾಗಿರ್ತಕ್ಕಂಥ ಮಕ್ಕಳು ನೀವು ಆಗಬೇಕು. ನೀವು ಫಲ ಕೊಡುವವರಾದರೆ ದೇವರಿಗೆ ಇನ್ನೂ ಕೂಡ ಏನ್ರಿ, ಸಂತೋಷ. ಪ್ರಿಯರೇ, ಹಲ್ಲೆಲೂಯ. ಪ್ರೇಸ್ ಲಾರ್ಡ್. ನಿಮ್ಮ ಮಕ್ಕಳು ಏನಾದರೂ ನೀವು ಹೇಳಿದ ಕೆಲಸ ಮಾಡಿದ್ರೆ ಏನು ಮಾಡ್ತೀರಿ, ಒಂದು 5 ರೂಪಾಯಿ ಕೊಡೋ ಬದಲು 10 ರೂಪಾಯಿ ಕೊಡ್ತೀರಿ. ಹಲ್ಲೆಲೂಯ. ಭಾಳ ಇಷ್ಟಪಡ್ತೀರಿ. ದೇವರು ಹೇಳಿದ ಮಾತುಗಳನ್ನು ನಾವು ಕೇಳಿದರೆ ದೇವರು ನಮ್ಮನ್ನು ಇನ್ನೂ ಅತ್ಯಧಿಕವಾಗಿ ಏನು ಮಾಡ್ತಾರೆ, ಅವರು ಇಷ್ಟಪಡುವ ದೇವರಾಗಿದ್ದಾರೆ. ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತು ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆ ಉಪ್ಪಿನ ಒಂದು ಗುಣಲಕ್ಷಣ ಏನಂದರೆ, ಅದು ರುಚಿ ತರುವಂಥದ್ದು ಆಗಿದೆ. ನಿನ್ನ ಜೀವಿತವು ಕೂಡ ಹೆಂಗಿರಬೇಕು, ರುಚಿಯಾಗಿ ಇರಬೇಕು. ಯಾಕಂದರೆ ಕ್ರಿಸ್ತನು ನಿನ್ನಲ್ಲಿ ಇರುವಾಗ, ಕಾನಾ ಊರಿನ ಮದುವೆಗೆ ಸ್ವಾಮಿಯವರು ಹೋದಾಗ ಆ ಒಂದು ದ್ರಾಕ್ಷಾರಸ ಹೆಂಗಿತ್ತಂತೆ, ಯಾರು ಕೂಡ ತಯಾರು ಮಾಡಲಾರದ ಸ್ಥಿತಿಯಲ್ಲಿ ಅಷ್ಟು ಏನಾಗಿತ್ತು, ಅದು ರುಚಿ ಉಳ್ಳದ್ದಾಗಿತ್ತು, ಸ್ವಾದ ಉಳ್ಳದ್ದು ಆಗಿತ್ತು. ಕಾರಣ ಏನಂದರೆ, ಅದು ಯಾರು ಮಾಡಿದ್ರಿ, ಯೇಸು ಮಾಡಿರುವಂಥ ದ್ರಾಕ್ಷಾರಸ. ಆತನ ಬಾಯಿಂದಲೇ ಹೊರಟಿರ್ತಕ್ಕಂಥ ಮಾತು, ಶಕ್ತಿ ಉಳ್ಳಂಥ ಮಾತು ಮಾಡಿರುವಂಥ ದ್ರಾಕ್ಷಾರಸ ಎಷ್ಟು ರುಚಿಯಾಗಿರ್ತಕ್ಕಂಥ ದ್ರಾಕ್ಷಾರಸವಾಗಿ ಅದು ಮಾರ್ಪಡ್ತು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ನಾವು ಏನಾಗಬೇಕು, ರುಚಿಯುಳ್ಳ ಜೀವಿತವನ್ನು ಜೀವಿಸಬೇಕು. ಎರಡನೇದಾಗಿ ಏನು, ಉಪ್ಪಿನ ಒಂದು ಗುಣಲಕ್ಷಣ, ಉಪ್ಪು ಏನು ಮಾಡಲ್ಲ, ಪದಾರ್ಥಗಳನ್ನು ಕೆಡಿಸೋದಿಲ್ಲ. ಏನು ಮಾಡಲ್ರಿ, ಕೆಡಿಸೋದಿಲ್ಲ. ಬೇಗ ಕೆಟ್ಟು ಹೋಗುವಂಥ ಸ್ಥಿತಿ ಇದ್ದರೂ ಕೂಡ ಉಪ್ಪು ಏನು ಮಾಡುತ್ತೆ, ಕಾಪಾಡುತ್ತೆ. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ,
ಆ ಒಂದು ಪಟ್ಟಣಗಳು ಕೆಡವಲ್ಪಡಲಾರ್ದಕ್ಕಿಂತ ಮುಂಚಿತವಾಗಿ ಎಷ್ಟೋ ದಿವಸಗಳ ಹಿಂದೆ ಕೆಡವಲ್ಪಡಬೇಕಾಗಿತ್ತು. ಆದರೆ ದೇವರು ಡಿಲೇ ಮಾಡಿದ ಕಾರಣ ಏನ್ರಿ? ಆ ಲೋಟನ್ನು ಏನಾಗಬೇಕು? ಹೊರಗಡೆ ಬರಬೇಕು. ಹೊರಗಡೆ ಬಂದಮೇಲೆ ಏನಾಗುತ್ತೆ? ಪಟ್ಟಣಕ್ಕೆ ಅಗ್ನಿ, ಬೆಂಕಿ, ಗಂಧಕಗಳು ಏನಾಗ್ತವೆ? ಮೇಲಣಿಂದ ಇಳಿದು ಬರ್ತವೆ ಅಂತೇಳಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಇವತ್ತಿನ ದಿವಸ ಒಂದೇ ಅಂಶ ಏನು? ನಾವು ಉಪ್ಪಾಗಿದ್ದೀವಾ? ರುಚಿಯುಳ್ಳ ಉಪ್ಪಾಗಿದ್ದೀವಾ ಅಥವಾ ನಿಸ್ಸಾರವಾಗಿರ್ತಕ್ಕಂಥ ಉಪ್ಪಾಗಿದ್ದೀವಾ? ಅದು ನಮ್ಮನ್ನು ನಾವೇನು ಮಾಡೋಣ? ಪರೀಕ್ಷೆ ಮಾಡಿಕೊಳ್ಳೋಣ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 26ನೇ ವಚನ ಓದ್ತಿರುವ ಒಂದ್ಸರಿ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಆಕೆ ಏನಾದ್ಲಂತೆ? ಉಪ್ಪಿನ ಕಂಬವಾದಳು. ದೇವರ ಮಾತನ್ನು ಧಿಕ್ಕಾರ ಮಾಡಿದ ಕಾರಣಕ್ಕಾಗಿ ನಾವು ಉಪ್ಪು ಆಗಿದ್ದೀವಿ ನಿಜ, ಆದರೆ ನಾವು ಎಂತಹ ಉಪ್ಪಾಗಿರಬೇಕು? ರುಚಿ ಕೊಡುವಂಥ ಉಪ್ಪು, ಕೆಡಿಸಲಾರದಂಥ ಉಪ್ಪು ನಾವಾದರೆ ಖಂಡಿತವಾಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಒಂದ್ಸಾರಿ ಹೋದ್ರೆ ಅದು ಕೊನೆಯದಾಗಿ 5:13 ಮತ್ತೊಂದು ಸಾರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ತೆಗೆದು ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೆ ಬಾರದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಉಪ್ಪು ಸಪ್ಪಗಾದಂಥ ಉಪ್ಪಾದರೆ, ರುಚಿ ಹೋದಂಥ ಉಪ್ಪಾದರೆ, ಕೆಡಿಸುವಂಥ ಉಪ್ಪಾದರೆ ಏನಾಗ್ತೀರಿ? ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕುವಂಥ ಪದ ಆತ್ಮಿಕವಾಗಿ ನಾವು ನೋಡುವಾಗ ಹೊರಗಡೆ ಇರುವಂಥವ್ರು ಯಾರು? ಪರಲೋಕದ ಬಾಗಿಲಿಂದ ಹೊರಗಡೆ ಹಾಕಲ್ಪಟ್ಟಂಥವ್ರು ಯಾರ್ರೀ? ಯಾರು ದೇವರನ್ನು ಧಿಕ್ಕಾರ ಮಾಡಿ ದೇವರ ವಿಷಯವಾಗಿ ಭಾಳ ಕುಚೋದ್ಯದ ಮಾತುಗಳನ್ನು ಮಾತಾಡಿ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ದೇಹಗಳನ್ನು, ಆತ್ಮವನ್ನು, ಮನಸ್ಸನ್ನು ಕೆಡಿಸಿಕೊಳ್ಳುತ್ತಾ ದೇವರಿಗೆ ಭಯಂಕರವಾಗಿರ್ತಕ್ಕಂಥ ಪಾಪ ಕೃತ್ಯಗಳನ್ನು ಮಾಡುವಂಥವ್ರು ಏನಾಗ್ತಾರೆ? ಹೊರಗಿನವರಾಗ್ತಾರೆ. ಒಂದ್ಸಾರಿ ನೀವು ಸತ್ಯವೇದದಲ್ಲಿ ನೋಡಿದ್ದೆ ಆದರೆ ದೇವರು ನೀವು ಹೊರಗಿನವರು ಎಂಬುದಾಗಿ ಹೇಳ್ತಾರೆ. ಪ್ರೇರಿ ಪ್ರಕಟಣೆ ಪುಸ್ತಕ ತೆಗಿರಿ ಒಂದ್ಸಾರಿ. ತೆಗ್ದಿದ್ದೀರಿ? ಇಪ್ಪತ್ತನೇ ಅಂತ ತೆಗೆದ್ರಿ. ಹಲ್ಲೆಲೂಯಾ. ಓಕೆ. 21:8 ಓದಿ ಜಯ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. 22ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೂಡ ವಾಕ್ಯ ಹೇಳ್ತಾ ಇದೆ, ತಮ್ಮ ನಿಲುವಂಗಿಗಳನ್ನು ತೊಳುಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು. ನಾಯಿಗಳಂತೆ ಇರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವವರು ಎಂದು ಹೇಳಿದನು. ಹೊರಗಡೆ ಇರುವಂಥವ್ರು ಇವರೆಲ್ಲರೂ ಕೂಡ. ಹಲ್ಲೆಲೂಯಾ. ಹೊರಗಡೆ ಇರುವಂಥವ್ರಿಗೆ ಎಲ್ಲಿ ಒಳಗಡೆ ಪ್ರವೇಶ ಇಲ್ಲ? ಪರಲೋಕದ ಒಳಗಡೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ತಂದೆಯ ಮನೆಯ ಒಳಗಡೆ ಸಂತೋಷ ಎನ್ನುವಂಥದ್ದು ಸಿಗುತ್ತೆ. ತಂದೆ ಕಾಯ್ತಾ ಇದ್ದಾನೆ. ಯಾರಿಗಾಗಿ? ನೀನು ಬರ್ತೀಯಾ 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 ಅಂತೇಳಿ. ಹಲ್ಲೆಲೂಯಾ. ಮನೆಯಲ್ಲೇ ಕಾಯ್ತಾ ಇದ್ದಾನಂತ, ಮನೆ ಬಿಟ್ಟು ಹೊರಗಡೆ ಹೋಗಲಿಲ್ಲ. ಹಲ್ಲೆಲೂಯಾ. ಮನೆ ಹತ್ರ ನಿಂತುಕೊಂಡು ಕಾಯ್ತಾ ಇದ್ದಾನೆ. ಯಾವಾಗಾದರೂ ತಪ್ಪಿ ಹೋಗಿರ್ತಕ್ಕಂಥ ನನ್ನ ಮಗನು ಬರ್ತಾನೋ, ನನ್ನಿಂದ ದೂರ ಆಗಿರ್ತಕ್ಕಂಥ ನನ್ನ ಕುಮಾರ ಬರ್ತಾನೋ ಎಂಬುದಾಗಿ ಮನೆ ಹತ್ರದಿಂದ ಕಾಯ್ತಾ ಇದ್ದಾನೆ. ಈಗ ಮನೆ ಒಳಗಡೆ ಬರಬೇಕಾಗಿರ್ತಕ್ಕಂಥ ಬಾಧ್ಯತೆ ಯಾರ್ದು? ನಮ್ಮದು. ಯಾರ್ದು? ಮಗಂದು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆ ಕುಮಾರನು, ತಪ್ಪಿ ಹೋದಂಥ ಕುಮಾರನು ಏನು ಮಾಡಿದ್ದಾನೆ? ನನ್ನ ಆಸ್ತಿಯನ್ನು ನನಗೆ
ಕೊಟ್ಟು ಬಿಡು, ಆಯ್ತು, ನನ್ನ ಜೀವಿತ ನಾನು ಜೀವಿಸ್ತೀನಿ, ನನಗೆಲ್ಲ ವಯಸ್ಸು ಬಂದಿದೆ, ನಾನು ಏನು ನನಗೆಲ್ಲ ಲೋಕದ ಜ್ಞಾನ ಎನ್ನುವಂಥದ್ದು ಇದೆ, ಇಷ್ಟು ದಿವಸ ನೀನು ನೋಡಿದ್ದೀಯಾ, ಕಾದಿದ್ದೀಯಾ, ಕಾಪಾಡಿದ್ದೆ, ಆಯಿತು, ಮುಗೀತು, ನನಗೆ ಬರುವಂಥ ಪಾಲನ್ನು, ಆಸ್ತಿ ಭಾಗವನ್ನು ನನಗೆ ಮಾಡಿ ನೀನೇನು ಮಾಡಿಬಿಡು, ಕೊಟ್ಟು ಬಿಡು ಅಂತೇಳಿ ದೇಶಾಂತರ ದೂರದ ದೇಶಕ್ಕೆ ಹೋಗಿ ಹಣವನ್ನೆಲ್ಲ ಕೆಟ್ಟದಾಗಿರ್ತಕ್ಕಂಥ ವ್ಯವಹಾರಕ್ಕೆ ಹಾಕಿದ, ವ್ಯಭಿಚಾರದ ಕಾರ್ಯಗಳನ್ನು ಮಾಡಿದ, ಇಸ್ಪೇಟ್ ಆಡುವಂಥದ್ದು, ಓಸಿ ಆಡುವಂಥದ್ದು ಎಲ್ಲ ಅದಕ್ಕೆ ಹಣ ಸುರಿದು ಮೇಲೆ ಹಣ ಮತ್ತೆ ವಾಪಸ್ ಬಂತ. ದುಡ್ಡು ಕೈಯಾಗಿದ್ದಾಗ ಎಲ್ಲ ಜೇನುಹಣ ಮುಕ್ಕರ್ಕೊಂಡ್ರೆ ಯಾರು ಜನ. ಅಲ್ಲೆಲ್ಲ ದುಡ್ಡು ಹೋದ್ಮೇಲೆ ಆಯ್ತು, ಎಲ್ಲವನ್ನ ಕೈ ಬಿಟ್ಬಿಟ್ರು. ಎಲ್ಲಿಗೋದ? ಹೊಟ್ಟೆ ಐತಲ್ಲ, ಹೊಟ್ಟೆ ತಡ್ಕೊಳ್ಳಲ್ಲ, ಹಸಿವು ಆಗುತ್ತಾ. ಎಲ್ಲಿಗೋದ? ಸೀದಾ ನೋಡಿದೆ ಎಲ್ಲಾದ್ರೂ ಕೆಲಸ ಸಿಗುತ್ತೆ ಅಂತೇಳಿ ಹಂದಿಗಳಿದ್ದು, ಹಂದಿಕಾಯ ಕೆಲಸ ಸಿಕ್ತದೆ. ಏನು ಸಿಕ್ತ್ರಿ? ಹಂದಿಕಾಯ ಕೆಲಸ. ಹಂದಿಕಾಯ ಕೆಲಸ ಸಿಕ್ಕ ಮೇಲೆ ಹಂದಿಗಳು ತಿನ್ನುವಂಥ ಆಹಾರವನ್ನಾದರೂ ತಿಂದು ನನ್ನ ಹೊಟ್ಟೆ ತುಂಬಿಸ್ಕೊಬೇಕಂತ ನೋಡಿದರೆ ಆ ಆಹಾರ ಕೂಡ ತಿನ್ನಲಾರ್ದ ಆತನನ್ನು ತಡೆದ್ರು ಪ್ರಿಯರೇ. ಅವಾಗ ನೆನೆಸ್ಕೊಂತ ಅಂತಾರಲ್ಲ ಎಲ್ಲರೂ, ಏನಂತೇಳಿ? ಕೆಟ್ಟ ಮೇಲೆ ಬುದ್ಧಿ ಬಂತು. ಅದೇ ನೆನಪಿದೆನಾ? ಯಾವಾಗ ಬುದ್ಧಿ ಬರುತ್ತೆ? ಕೆಟ್ಟ ಮೇಲೇ ಬುದ್ಧಿ ಬರೋದು. ಅವಾಗ ಕೆಟ್ಟ ಮೇಲೆ ಆಲೋಚನೆ ಮಾಡ್ತದೆ, ಅಯ್ಯೋ ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಜನರು ಕಾಲಿಗೊಬ್ಬರು ಕೈಗೊಬ್ಬರು ಅದನ್ನು ತಗೊಂಬಂದ್ರೆ ತರ್ತಾರೆ, ಇದನ್ನು ಮಾಡಂದ್ರೆ ಮಾಡ್ತಾರೆ. ನಾನೀಗ ನನ್ನ ತಂದೆ ಮನೆಗೆ ಹೋಗಿ ಏನು ಮಾಡ್ತೀನಿ? ನನ್ನನ್ನು ಒಂದು ಆಳನ್ನಾಗಿ ನೀನು ಸೇರಿಸಿಕೊ. ನಾನು ನಿನಗೆ, ತಂದೆಗೂ ಮತ್ತು ಪರಲೋಕದಲ್ಲಿರುವಂಥ ದೇವರಿಗೂ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನು ಅಲ್ಲ ಅಂತೇಳಿ ಅನ್ಕೊಂಡು ದೂರದ ದೇಶದಿಂದ ಹುಡುಕಿಕೊಂಡು ಎಲ್ಲಿಗೆ ಬಂದರಿ? ತನ್ನ ಸ್ವಂತ ಊರಿಗೆ ಬಂದ, ತಂದೆಯ ಮನೆಗೆ ಬಂದ. ಹಲ್ಲೆಲೂಯಾ. ಹೊರಗಡೆ ಅನ್ಕೊಂಡ ಎಲ್ಲ ರೀತಿಯಿಂದಲೂ ಫ್ರೀಡಮ್ ಸಿಗುತ್ತೆ, ಸ್ವತಂತ್ರವಾಗಿ ಇರ್ತೀನಿ ಅಂತೇಳಿ. ಆದರೆ ಹೊರಗಡೆ ಏನಿದೆ ರೀ? ನಾಶನ ಇದೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರ ರಾಜ್ಯದಲ್ಲಿ ನೀನು ಇದ್ದರೆ ಫಲ ಎನ್ನುವಂಥದ್ದನ್ನು ನೀನು ಕೊಡ್ತೀಯ. ಈ ಲೋಕದಲ್ಲಿದ್ದಾಗಲೂ ಕೂಡ ನಿನಗೆ ಸಂತೋಷ, ಲೋಕವನ್ನು ಬಿಟ್ಟು ಹೋದಾಗಲೂ ಕೂಡ ನೀನು ದೇವರನ್ನು ಕಾಣುವಂಥ ಸಂತೋಷ. ಪ್ರೇರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುಮಾರನ್ನು ಬುದ್ಧಿ ತಂದುಕೊಂಡು ದೇವರನ್ನು, ತಂದೆಯನ್ನು ಹುಡುಕುತ್ತಾ ಏನು ಮಾಡಿದ? ಮನೆ ಕಡೆಗೆ ಬಂದ. ಯಾವಾಗ ಮನೆ ಹತ್ತತ್ರಕ್ಕೆ ಬಂದು ತಂದೆ ನೋಡ್ತಾ ಇದ್ದಾನೆ, ಯಾವಾಗ ನನ್ನ ಮಗ ನನ್ನ ಮನೆಗೆ ಬರ್ತಾನೆ, ಪುನಃ ಅಧಿಕಾರವನ್ನು ತಗೊತಾನೆ ಅಂತೇಳಿ ಮಗ ಅಂದ್ಕೊಳ್ತಾ ಇದ್ದಾನೆ. ಏನಂತೇಳಿ? ಆಯ್ತಪ್ಪ, ನನ್ನ ಮಗ, ನನ್ನ ಅಪ್ಪ ಎಲ್ಲಿ ನನ್ನ ಹೊರಗೆ ಹಾಕಿಬಿಡ್ತಾನೋ, ಎಲ್ಲ ಜನರ ಮುಂದೆ ಅವಮಾನ ಮಾಡಿಬಿಡ್ತಾನೋ, ಅದು ಇದ್ದು ಏನೆಲ್ಲ. ಯಾಕಂದ್ರೆ ಹೋಗ್ಬೇಕಾದ್ರೆ ಹಂಗೆ ಹೋಗಿಲ್ಲ, 4-5 ಮಾತುಗಳು, ಕೆಟ್ಟ ಮಾತುಗಳು ಅಂದು ಹೋಗಿರ್ತಾನೆ. ಅಲ್ಲೆಲ್ಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ಕೆಟ್ಟದ್ದು ಯಾವುದ್ರಿ ನಮ್ಮ ದೇಹದಲ್ಲಿ? ನಾಲಿಗೆ. ಯಾವುದ್ರಿ? ನಾಲಿಗೆ. ಯಾಕೋಬನ ಪತ್ರಿಕೆ ಒಂದ್ಸಾರಿ ತೆಗಿರಿ, 3ನೇ ಅಧ್ಯಾಯ 8ನೇ ವಚನ ಓದ್ರಿ ಒಂದ್ಸರಿ. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ ಇದೆ. ಹಲ್ಲೆಲೂಯಾ. ಕೆಡುಕು ಯಾವುದು? ನಾಲಿಗೆಯಿಂದ ಏನೇನೇನೋ ಮಾತಾಡಿಬಿಟ್ಟಾನೆ, ಎಲ್ಲ ನೆನ್ಸ್ಕೊಂತಾನೆ. ಅಯ್ಯೋ, ಈಗ ಹೋದ್ರೆ ಮತ್ತೆ ನನ್ನಪ್ಪ ನನಗೆ ಅವಮಾನ ಮಾಡ್ತಾನೇನೋ, ನನ್ನನ್ನು ಬೈತಾನೇನೋ, ಧಿಕ್ಕಾರ ಮಾಡ್ತಾನೇನೋ, ಹೊರಗಡೆ ತಳ್ತಾನೇನೋ, ಏನೆಲ್ಲ ಅವುಗಳನ್ನು ಮಾಡ್ತಾನೇನೋ ಅಂತೇಳಿ. ಹಲ್ಲೆಲೂಯಾ. ಆದರೆ ತಂದೆಯ ಮನಸ್ಸೇನ್ರಿ? ಯಾವಾಗ ನನ್ನ ಮಗ ಬಂದರೆ ನಾನು ಒಳಗಡೆ ಸೇರಿಸ್ಕೊಳ್ಬೇಕು, ಕರ್ಕೊಳ್ಬೇಕು. ಹಲ್ಲೆಲೂಯಾ. ಸಪ್ಪಗಾದವನು ಪುನಃ ನನ್ನ ಕಡೆಗೆ ಬಂದರೆ ನಾನು ಅವನ್ನೇನು ಮಾಡ್ತೀನಿ? ರುಚಿಯುಳ್ಳವನನ್ನಾಗಿ ಮಾಡ್ತೀನಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರೇರೆ ಸ್ಪಷ್ಟವಾಗಿ, ಯಾವಾಗ ಕುಮಾರನು ಬಂದು ದೂರದಿಂದ ತಂದೆ ನೋಡ್ತಾ ಇದ್ದಾನೆ, ಮೇಲಂತಸ್ತಿನಿಂದ ನೋಡ್ತಾ ಇರಬೇಕಾದ್ರೆ ದೂರದಲ್ಲಿರುವಾಗಲೇ ಯಾರು ಓಡಿ ಹೋದ್ರಿ? ತಂದೆ ಓಡಿ ಹೋದ. ಹಲ್ಲೆಲೂಯಾ. ಆದರೆ ಆ ದೂರ ದೇಶದಿಂದ ಬರೋ ಬಾಧ್ಯತೆ ಯಾರ್ದು? ಮಗಂದು. ಯಾರ್ದು ರೀತಿಪಣ? ಮಗ ಬರಬೇಕು. ಅಲ್ಲಿಂದ ಬರಲಾರ್ದೇ ಇದ್ದರೆ ತಂದೆ ಬರಲ್ಲ. ನಿಮ್ಮ ಒಳಗಡೆ ಮನಸ್ಸಿನಲ್ಲಿ ನಾನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನನ್ನ ತಂದೆಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದೇನೆ ಅಂತೇಳಿ ನೀನು ತಿಳಿದುಕೊಂಡು ಪಶ್ಚಾತ್ತಾಪ ಪಡಲಾರ್ದೇ ಇದ್ದರೆ ನೀನು ದೇವ್ರ ಕಡೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀನು ಪಶ್ಚಾತ್ತಾಪ ಪಟ್ಟಿಯೋ ದೇವ್ರು ಕಾಯ್ತಾ ಇರ್ತಾನೆ. ಯಾರಿಗೋಸ್ಕರವಾಗಿ? ನಿನಗೋಸ್ಕರವಾಗಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತೇಳಂದರೆ ತಂದೆ ಹೋಗಿ ಏನು ಮಾಡಿದಂದರೆ ಆ ಮಗನಿಗೆ ಮುದ್ದಿಟ್ಟುಕೊಂಡ. ಅವನ ಪರಿಸ್ಥಿತಿ ಹೆಂಗಿದೆ? ಕೆಟ್ಟ ಬಟ್ಟೆಗಳು
ಹಾಕಿಕೊಂಡಿದ್ದಾನೆ. ಎಲ್ಲ ಗಲೀಜಾಗಿರ್ತಕ್ಕಂಥ ವಸ್ತ್ರಗಳು ಇದ್ದಾವೆ, ಹೊಲಸಾದಂಥ ಸ್ಥಿತಿಯಲ್ಲಿ ಅವನು ಇದ್ದಾನೆ. ಆದರೆ ತಂದೆಗೆ ಮಗನನ್ನು ನೋಡ್ತಾ ಇದ್ದಾನೆ ಹೊರತಾಗಿ ಆ ಬಟ್ಟೆಗಳನ್ನು ನೋಡ್ತಾ ಇಲ್ಲ. ಯಾವಾಗ ಮುದ್ದಿಟ್ಕೊಂಡು, ಯಾವಾಗ ನನ್ನ ಕುಮಾರ ನನ್ನ ಮನೆಗೆ ಬಂದೆಂಬುದಾಗಿ ಅಪ್ಪಿಕೊಂಡು ಏನು ಮಾಡ್ತಾ ಇದ್ದಾನ್ರಿ, ಇವನನ್ನು ತೊಳೆಯಿರಿ, ಇವನಿಗೆ ಸ್ನಾನ ಮಾಡಿಸ್ರಿ, ಹೊಸ ಬಟ್ಟೆಗಳನ್ನು ಉಡಿಸ್ರಿ, ಹೊಸ ಜೋಡುಗಳನ್ನು ಉಡಿಸ್ರಿ, ಉಂಗುರವನ್ನು ತೊಡಸ್ರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಳೇದು ಹೋಗ್ಬಿಡ್ತು ಏನ್ರಿ, ಪಾಪದ ಬಟ್ಟೆಗಳು ಹೋದು. ಈಗ ಯಾವುದು ಬಂತು, ರಕ್ಷಣೆಯ ವಸ್ತ್ರ ಬಂತು, ನೀತಿಯ ವಸ್ತ್ರ ಬಂತು, ಪರಿಶುದ್ಧತೆಯ ವಸ್ತ್ರ ಬಂತು. ಎರಡನೇದಾಗಿ ಏನು ಮಾಡಿದ, ಉಂಗುರ ಇಟ್ಟ. ಉಂಗುರ ಯಾವುದಕ್ಕೆ ಸಾದೃಶ್ಯ, ಅಧಿಕಾರ. ಯಾವುದು ರೀ, ಅಧಿಕಾರ. ಯಾವ ಅಧಿಕಾರ, ನನ್ನ ಮಗ ಇನ್ನು ಮುಂದೆ ನನ್ನ ಮಗ ನೀನು ಅಧಿಕಾರದಲ್ಲಿಯೇ ಇರಬೇಕು ಅಂತೇಳಿ ಅಧಿಕಾರಕ್ಕೆ ಅದು ಸಾದೃಶ್ಯ ಪ್ರಿಯರೇ. ಜೋಡುಗಳು ಯಾವಾಗ ಹಾಕ್ಕೊಂತೀವಿ ನಾವು, ಹೊರಗಡೆ ಹೋಗಬೇಕಾದ್ರೆ. ಹಲ್ಲೆಲೂಯಾ, ನನ್ನ ಮಾರ್ಗದಲ್ಲಿ ನೀನು ನಡೆಯುವಂಥ ಮಗನಾಗಬೇಕು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅವನು ಹೊರಗಡೆ ಹೋಗಿದ್ದ ಮನೆಯನ್ನು ಬಿಟ್ಟು ಪುನಃ ಅವನಲ್ಲಿ ಆಲೋಚನೆ ಹುಟ್ಟಿದಾಗ ತಂದೆ ಏನು ಮಾಡಲಿಲ್ಲ, ತಳ್ಳಲಿಲ್ಲ, ಅವನನ್ನು ಕರೆದುಕೊಂಡ ಪ್ರಿಯರೇ. ಅನೇಕ ಭಕ್ತರು ಹೊರಗಡೆ ಹೋದರು, ಅವ್ರು ಯಾರು ಬುದ್ಧಿ ತಂದ್ಕೊಳ್ಳಿಲ್ಲ. ಬುದ್ಧಿ ತಂದ್ಕೊಳ್ಳಾರ್ದ ಕಾರಣಕ್ಕಾಗಿ ಅವ್ರು ಏನಾಗ್ಬಿಟ್ರು, ಹೊರಗಿನವರೇ ಆಗ್ಬಿಟ್ರು. ಇಲ್ಲಿ ಪ್ರಕಟಣೆ ಹೇಳ್ತಾ ಇದೆ ಏನಂತೇಳಿ, ಹೊರಗಿನವರು ಯಾರಂತ್ರಿ, ನಾಯಿಗಳಂತೆ ಇರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು. ಎಲ್ಲಿಂದ ಹೊರಗಿರ್ತಾರೆ, ಪರಲೋಕದಿಂದ ಹೊರಗಿರ್ತಾರೆ. ಅವ್ರು ಎಲ್ಲಿರ್ತಾರೆ, ಯಾವುದ್ರ ಒಳಗಿರ್ತಾರೆ, ಅವರು ನರಕದ ಒಳಗಡೆ ಇರ್ತಾರೆ, ಬೆಂಕಿಯ ಒಳಗಡೆ ಇರ್ತಾರೆ, ಬೆಂಕಿಯ ಕೆರೆಯಲ್ಲಿ ಅವರು ಇರ್ತಾರೆ. ಅದರ ಸಲುವಾಗಿ ದೇವರು ನಮಗೇನು ಕೊಟ್ಟಿದ್ದಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎನ್ನುವಂಥ ದೊಡ್ಡದಾಗಿರ್ತಕ್ಕಂಥ ಬಿರುದನ್ನು ಕೊಟ್ಟಿದ್ದಾನೆ. ಆ ಬಿರುದು ನಾವು ಉಳಿಸ್ಕೊಳ್ಬೇಕಾದ್ರೆ ನಾವೇನಾಗಬಾರ್ದು, ಕೆಟ್ಟು ಹೋಗಬಾರ್ದು. ರುಚಿಯುಳ್ಳ ಭಕ್ತಿಯ ಜೀವಿತವನ್ನು ಮಾಡುವವರಾಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ, ಲೋಟನ ಹೆಂಡತಿ ರುಚಿಕರವಾದಂಥ ಜೀವಿತವನ್ನು ಜೀವಿಸಲಿಲ್ಲ. ಆಕೆ ಕೆಡುಕನ್ನು ಪ್ರೀತಿಸಿ, ಲೋಕವನ್ನು ಪ್ರೀತಿಸಿ, ಸೊದೊಮ ಗೊಮೋರನ್ನು ಪ್ರೀತಿಸಿ, ದೈವಾಜ್ಞೆಯನ್ನು ಮೀರಿ ಹಿಂದಕ್ಕೆ ನೋಡಿದ ಕಾರಣಕ್ಕಾಗಿ ಆಕೆ ಉಪ್ಪಿನ ಕಂಬವಾದಳು. ಇವತ್ತು ನಿನ್ನ ಪರಿಸ್ಥಿತಿಯನ್ನು ಸಹೋದರ ಸಹೋದರಿಯೇ, ಯೇಸು ಸ್ವಾಮಿಯವರು ಹೇಳಿದ ರೀತಿಯಲ್ಲೇ ನೀನು ಉಪ್ಪಾಗಿದ್ದೀಯಾ ಅಥವಾ ಸಪ್ಪಗಾದ ಉಪ್ಪಾಗಿದ್ದೀಯಾ? ಸಪ್ಪಗಾದ ಉಪ್ಪಾದರೆ ಅದನ್ನು ಮನೆಯಿಂದ ಆಚೆ ಒಗಿತಾರೆ, ಅದು ಯಾವುದಕ್ಕೂ ಉಪಯೋಗ ಆಗಲ್ಲ. ಇವತ್ತು ನಿನ್ನ ಪರಿಸ್ಥಿತಿ ಯಾವುದಾಗಿದೆ ಒಂದು ಸಾರಿ ಆಲೋಚನೆ ಮಾಡು. ಯಾವಾಗ ಎಲೀಷನು ಊರೆಲ್ಲ ಬಂಜತನದಿಂದ ತುಂಬಿರಬೇಕಾದ್ರೆ ಉಪ್ಪನ್ನು ಹಾಕಿದಾಗ ಆ ಬಂಜತನ ನಿವಾರಣೆ ಆಯಿತು. ಇವತ್ತು ನಿನ್ನ ಸ್ಥಿತಿ ಯಾವ ರೀತಿಯಾಗಿದೆ, ನೀನು ಕಾಲಿಡುವಂಥ ಜಾಗ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಆಲೋಚನೆ ಮಾಡು. ಸೃಷ್ಟಿಕರ್ತನನ್ನು ಆರಾಧನೆ ಮಾಡ್ತಾ ಇದೀಯಾ, ಸೃಷ್ಟಿಗಳನ್ನು ಆರಾಧನೆ ಮಾಡ್ತಾ ಇದೀಯಾ, ಮನುಷ್ಯರನ್ನು ಆರಾಧನೆ ಮಾಡ್ತಾ ಇದೀಯಾ? ನಿನ್ನ ಜೀವಿತ ಯಾವುದಾಗಿದೆ ಒಂದು ಸಾರಿ ಆಲೋಚನೆ ಮಾಡು. ಸಹೋದರ ಸಹೋದರಿ, ಒಂದೇ ಜೀವನ ಇರುವಂಥದ್ದು. ಮನುಷ್ಯನು ಸತ್ತ ಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸಾಯುವುದರ ಒಳಗಡೆಯಾಗಿಯೇ ನಿನಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಭಗವಂತನನ್ನು ನೀನು ನೆನೆಸಿಕೊಳ್ಳುವುದೇ ಆದರೆ, ಆತನ ಕಡೆಗೆ ನೀನು ಬಂದು ಸ್ಥಿರವಾಗಿರ್ತಕ್ಕಂಥ ಭಕ್ತಿಯ ಜೀವಿತವನ್ನು ಮಾಡುವುದೇ ಆದರೆ, ನೀನು ಪರಲೋಕದ ಒಳಗಡೆ ಬಾಗಿಲುಗಳ ಮೂಲಕವಾಗಿ ನೀನು ಸೇರಿಸಲ್ಪಡ್ತಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅನೇಕರು ಆವತ್ತಿನ ದಿವಸ ಬಾಗಿಲು ತಡ್ತಾರೆ, ಅಯ್ಯೋ ಸ್ವಾಮಿ, ನಾನು ನಿನ್ನ ವಿಷಯವಾಗಿ ಬೋಧನೆ ಹೇಳಲಿಲ್ಲವೇ, ನಿನ್ನ ವಾಕ್ಯಗಳನ್ನು ಕೇಳಲಿಲ್ಲವೇ, ಅದ್ಭುತಗಳನ್ನು ಮಾಡಲಿಲ್ಲವೇ, ಅಯ್ಯೋ ಸ್ವಾಮಿ ಸ್ವಲ್ಪ ತಡ ಆಗಿಬಿಡ್ತು ಎಂಬುದಾಗಿ ಬುದ್ಧಿಹೀನ ಕನ್ಯೆಯರೋಪಾದಿಯಲ್ಲಿ, ಬುದ್ಧಿ ಇಲ್ಲದ ಕನ್ಯೆಯರೋಪಾದಿಯಲ್ಲಿ ಬಾಗಿಲುಗಳನ್ನು ತಟ್ಟಿದರೆ ಆತನ ಉತ್ತರ ಒಂದೇ, ನೀವ್ಯಾರೋ ನನಗೆ ಗೊತ್ತಿಲ್ಲ. ಅಂತಹ ಒಂದು ಸಂಭಾಷಣೆಯನ್ನು ಕೇಳಲಿಕ್ಕೆ ಇದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು. ಬಾಗಿಲುಗಳ ಒಳಗಡೆ ಹೋಗಬೇಕಾದರೆ ಇವತ್ತೇ ನೀನು ಒಂದು ನಿರ್ಧಾರ ಮಾಡಿಕೊ. ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡಂಥ ನೀನು ಸ್ಥಿರವಾದ ಭಕ್ತಿಯನ್ನು ಮಾಡು. ನಿನ್ನ ಮಕ್ಕಳಿಗೆ ಸ್ಥಿರವಾದ ಭಕ್ತಿಯನ್ನು ಕಲಿಸು. ಸತ್ಯವೇದ ಹೇಳ್ತಾ ಇದೆ, ಫಲ ಕೊಡುವ ಮಕ್ಕಳು ನೀವು ಆಗಬೇಕು. ಆತ್ಮನ ಫಲ, ಭೂಫಲ, ನೀತಿಯ ಫಲ, ಗರ್ಭಫಲ, ಈ ಫಲಗಳಲ್ಲಿ ಯಾವುದು ಕೂಡ ತಪ್ಪಬಾರದು ಎಂಬುದಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ.
ಮಹೋನ್ನತ ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ನೀನು ಹೇಳಿದ್ಯಾ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು, ಅದನ್ನು ತೆಗೆದುಕೊಂಡು ಹೋಗಿ ಎಸೆದು ಬಿಡುವರು ಎಂಬುದಾಗಿ. ಹೌದು ಸ್ವಾಮಿ, ನಾವು ರುಚಿಯುಳ್ಳ ಉಪ್ಪಾಗಿರಬೇಕು, ಕೆಡಿಸಲ್ಪಡಲಾರದ ಉಪ್ಪಾಗಿರಬೇಕು ಎಂಬುದಾಗಿ ನಮಗೆ ಬೋಧನೆ ಮಾಡಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಲೋಟನ ಹೆಂಡತಿ ಸಪ್ಪಗಾದ ಉಪ್ಪಾದಳು, ಉಪ್ಪಿನ ಕಂಬವಾಗಿ ಆಕೆಯು ಮಾರ್ಪಟ್ಟಳು. ಅನೇಕ ಭಕ್ತರು ಕೂಡ ಹಿಂಜಾರಿ ಹೋದರು ಸ್ವಾಮಿ. ಆದರೆ ತಪ್ಪಿ ಹೋದ ಕುಮಾರನಾದರೂ ಬುದ್ಧಿಯನ್ನು ತಂದುಕೊಂಡು ಕೆಟ್ಟು ಹೋದ ಮೇಲೆ ಪುನಃ ನಿನ್ನನ್ನು ನೋಡಿ ನಿನ್ನ ಕಡೆಗೆ ಬಂದು ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಂಡು ಕರ್ತನೆ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ಅನುಭವಿಸಿದನೆಂಬುದಾಗಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಅಂಥ ಮಹಾಭಾಗ್ಯ ನನಗೂ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಯ್ಯ. ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥ ಮನಸ್ಥಿತಿಯನ್ನು ಅನುಗ್ರಹ ಮಾಡು ಸ್ವಾಮಿ. ಒಳ್ಳೆಯ ಉಪ್ಪಾಗಿ, ರುಚಿಕರವಾದ ಉಪ್ಪಾಗಿ, ಕೆಡಿಸಲ್ಪಡಲಾರದ ಉಪ್ಪಾಗಿ ಜೀವಿಸುವಂತೆ, ಭಕ್ತಿಯ ಜೀವಿತದಲ್ಲಿ ಸೋತು ಹೋಗಲಾರದ ಹಾಗೆ ಭೂಮಿಗೆ ಉಪ್ಪಾಗಿರುವ ನಾವು ಸರಿಯಾದ ರೀತಿಯಲ್ಲಿ ನೀನು ಹೇಳಿದ ಮಾರ್ಗದಲ್ಲಿ ನಡೆಯುವಂಥ ಮನಸ್ಥಿತಿ ಉಳ್ಳವರಾಗಿ ಜೀವಿಸುವಂತೆ ನೀನು ನಡೆಸುತ್ತಾ ಬರಬೇಕೆಂಬುದಾಗಿ ಬಂದಿರುವಂಥ ಇವರೆಲ್ಲರನ್ನ ಸುವಾರ್ತೆ ಕೂಟಕ್ಕೋಸ್ಕರವಾಗಿ ಕೂಟವನ್ನು ಪ್ರಾರ್ಥನೆಯನ್ನು ಏರ್ಪಾಟು ಮಾಡಿರ್ತಕ್ಕಂಥ ಹನುಮಂತಮ್ಮವ್ರನ್ನ, ಅವರ ಮಗ, ಸೊಸೆ, ಮೊಮ್ಮಕ್ಕಳೆಲ್ಲರೂ ನೆನಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಬೇಡಿದೆಲ್ಲವನ್ನು ಯೇಸುವಿನಿಂದಲೂ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯಂತ ನಡೆಸುವಿಕೆ, ಅಲಂಕರಿಸುವಿಕೆ ಕೂಡಿ ಬಂದಿರು ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು